ಹಾವೇರಿಂದ ಗದಗ ಹೊಂಟಿದ್ರಿ. ಹೌದ್ರಿ, ಇಲ್ರಿ ಹಾವೇರಿಂದ ಗದಗ ಮನೆಯವ್ರದ್ದು. ಮನೆಗೆ ಹೋಗಿ ಬೆಟ್ಟಾಗಿ ನಾಳೆ ಇವತ್ತು ಎವಿಡೆನ್ಸ್ ಇತ್ತು ಬೆಳಗಾವದಾಗ. ಅವ್ರಿಗೆ ಬೆಟ್ಟಾಗಿ ಎವಿಡೆನ್ಸ್ ಹೋಗ್ಬೇಕು ಅಂತ ಹೊಂಟಲ್ರಿ. ನಾಳೆ ಎರಡು ಬಂದು ಕಂಟ್ರೋಲ್ ತಪ್ಪಿ ಡಿವೈಡರ್ ಬಿಡೋದು ಸ್ಫೋಟ ಆಗಿಬಿಟ್ಟದ್ರಿ. ನಮ್ಮಳೆ ಹೋಗಿಬಿಟ್ರಿ. ಅಂತ ಸಿಗಾಗಿಲ್ರಿ. ಕಿತ್ತೂರಿನಿಂದ ಸ್ಟಾರ್ಟ್ ಮಾಡಿ ಅಲ್ಲೇ ಕಿತ್ತೂರಿನಿಂದ ವಿಧಾನಸೌಧ ಸುವರ್ಣಸೌಧದೊಳಗೆ 15ನೇ ತಾರೀಕು ಸ್ಟಾರ್ಟ್ ಮಾಡ್ತೀವಿ, 16ನೇ ತಾರೀಕು ತನಕ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ದಿನಾಂಕ ನಾಳೆಯಲ್ಲಿ 8ನೇ ತಾರೀಕಿಗೆ ನಾವು ಇದನ್ನು ಮಾಡ್ಬೇಕಂದಿದ್ವಿ ಪಾದಯಾತ್ರೆ. ಅವತ್ತು ಒಂದು ಸಂಚಾರಿ ವಾಹನ ಅಂದರೆ ಪ್ರಚಾರ ಸಂಚಾರಿ ವಾಹನಕ್ಕೆ ಚಾಲನೆ ಕೊಟ್ಟು ಅದರ ಮುಖಾಂತರ ನಾವು ಎಲ್ಲರಿಗೂ ಜನರಿಗೆ ನಮ್ಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ತಿಳುವಳಿಕೆ ಹೇಳ್ಕೋತ ಕಿತ್ತೂರು ತನಕ ತಲುಪಿದ ಮೇಲೆ 15ನೇ ತಾರೀಕು ಕಿತ್ತೂರಿಗೆ ತಲುಪ್ತೈತಿ. 15ನೇ ತಾರೀಕಿನಿಂದ ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಕ್ಕೆ ಈ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ನಾವು ಯಾವುದಕ್ಕಾಗಿ ಇದನ್ನು ಮಾಡಾಕ್ತಿದ್ವಿ ಅಂದ್ರೆ ಹೋರಾಟ ಆಗಿರ್ಬೋದು ಅಥವಾ ಪಾದಯಾತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗ 7 ಜಿಲ್ಲೆಗೆ 371 ಕಲಂ ನೀಡಿಲ್ಲ. ಅವು ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಕಾರವಾರ, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾವೇರಿ ಇವು ಜಿಲ್ಲೆಗಳಿಗೆ ಕೊಟ್ಟಿಲ್ಲ. ಯಾಕಂದರೆ ನಮ್ಮದು ಹಿಂದುಳಿದ ಪ್ರದೇಶ ಆಗಿದ್ದರಿಂದ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಿಂದುಳಿದ ಪ್ರದೇಶ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ರು. ಅದರೊಳಗೆ ಈಗಿನ ರಾಜಕೀಯ ವ್ಯಕ್ತಿಗಳು ಅಧಿಕಾರಿಗಳು ಸೇರಿ ನಾವು ಉತ್ತರ ಕರ್ನಾಟಕದ ಬಗ್ಗೆ ಹೋರಾಟ ಮಾಡಕ್ತಾನೆ ಇದರೊಳಗೆ ಒಡೆದು ಬಿಟ್ರು. ಅವರು 2 ಮಾಡಿ ಅದಕ್ಕೆ ಯಾರ್ಯಾರು ಜಾಸ್ತಿ ಅದ್ರ ದೊಡ್ಡ ಲೀಡರ್ಗಳದಾರಲ್ಲ ಅವ್ರು 371 ತೊಗೊಂಡು ಕೂತರು. ಯಾಕೆ ನಮಗೆ ಕೊಡೋಕೆ ಏನಾಕತಿ, ನಮಗೆ ಕೊಡಲಿ ಅಂತೇಳಿ ನಮ್ಮ ಹಕ್ಕು ನಾವು ಮಾಡಾಕ್ತಿದ್ವು. ಈಗ ಭಾಳ ದಿನಗಳಿಂದ ನೆನಗುದಿಗೆ ಬಿದ್ದಿರುವ ಹೋರಾಟ, ಮಾದಾಯಿ ಹೋರಾಟ ಅಂತ ನೆನಗುದಿಗೆ ಬಿದ್ದೈತಿ. ಅದಕ್ಕೊಂದು ನ್ಯಾಯ ದೊರಕಿದ ದೃಷ್ಟಿಯಲ್ಲಿ ಕೃಷ್ಣ ಇವು ನಮ್ಮ ಬರ ಪೀಡಿತ ಹಾಗೂ ನೆರೆ ಪೀಡಿತ ನಮ್ಮದು ಉತ್ತರ ಕರ್ನಾಟಕ ಅಂದರೆ ಹೆಂಗೈತಿ, ಒಂದು ತುಸು ರಿವರ್ ಬೆಳ್ದೈತಿ, ಅಲ್ಲಿ ನೆರೆ ಬರ್ತೈತಿ, ಆದರೆ ಆಚೆ ಕಡೆ ಬರ ಐತಿ. ಹೀಗಾಗಿ ಎರಡೂ ನಮ್ಗೆ ಅನ್ವಯ ಆಗೋದ್ರಿಂದ ಎರಡಕ್ಕೂ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ನಮ್ಮದು ಹಕ್ಕೊತ್ತಾಯ. ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಆಗಲು ಒಳ್ಳೆ ಕಾರ್ಖಾನೆ ಬೇಕು. ಈಗ ಇದ್ರಾಗ ಒಂದು ಕಾರ್ಖಾನೆ ಕೊಟ್ಟರಲ್ಲ ಗಾಜ್ ಮಾಡಿದ್ರು ಕೊಪ್ಪಳದಲ್ಲಿ, ಅಂಥವು ಬೇಡ, ಒಳ್ಳೆ ಕಾರ್ಖಾನೆ ಕೊಡ್ರಿ. IT BT ಆಗಲಿ ನಮ್ಮ ಕಲ್ತವ್ರಿಗೆ ಅಂಥವು ಕಾರ್ಖಾನೆ ನಮ್ಮಲ್ಲಿ ಸ್ಥಾಪನೆ ಆಗಬೇಕು. ಮತ್ತು ಸ್ವಂತ ಉದ್ಯೋಗ ಮಾಡೋಕ್ಕೆ ಪ್ರಧಾನಮಂತ್ರಿ MSME ಆಗಿರ್ಬೋದು, PMEGP, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇವೆಲ್ಲ ಹೆಸರಿಗೆ ಮಾತ್ರ ಅದಾವೆ. ನಮ್ಮಲ್ಲಿ ಯಾರಿಗೆ ನನಗೆ ಅನಿಸಿದ ಮಟ್ಟಿಗೆ 100ಕ್ಕೆ 1% ಜನರಿಗೆ ಅರ್ಥ ದೊರಕ್ಯಾವ. ನಮಗೂ ಅವು ಎಲ್ಲರಿಗೆ ಸಿಗಬೇಕು. ಅದರಿಂದ ನಮ್ಗೆ ಉದ್ಯೋಗದೊಳಗೆ ನಾವು ಎಲ್ಲರೂ ನಿರುದ್ಯೋಗ ಸಮಸ್ಯೆ